ದ್ವಾಪರ ಯುಗದೊಳಗೆ ಏನಾಯ್ತು ಅಂದ್ರೆ 4 ಭಾಗ ಇರ್ತಲ್ಲ ರೂಪಾಯಿ ಒಳಗೆ, 2 ಭಾಗ ಪುಣ್ಯ, 2 ಭಾಗ ಪಾಪ. ಬರೋಬರಿ ಸರಿ ಸಮಾಗ್ಬಿಡುತ್ತೆ. ದ್ವಾಪರ ಯುಗದೊಳಗೆ ಒಂದು ಮಹಾಘಟನೆ ಸಂಭವಿಸ್ತದೆ. ಅದಕ್ಕೆ ಮಹಾಭಾರತ ಅಂತ ಕರೀತಾರೆ. ಮಹಾಭಾರತದ ಯುದ್ಧ ಯಾರು ದೇವರಿಗೆ ದಾನವರಿಗೆ ಆಗುದಿಲ್ಲ, ಯಾರ ಶತ್ರುಗಳಿಗೆ ಬೇರೆಯವರಿಗೆ ಆಗುದಿಲ್ಲ. ಯಾರಿಗಾಗ್ತದೆ ಯುದ್ಧ? ತಾಯಾದಿಗಳ ನಡುವೆ ಆಗ್ತದ, ಅಣ್ಣ ತಮ್ಮಂದಿರ ನಡುವೆ ಆಗ್ತದ. ಆದ್ರೆ ಶ್ರೀಕೃಷ್ಣ ಪರಮಾತ್ಮ ಧರ್ಮದ ಕಡೆಗೆ ಇದ್ದ ಕಾರಣಕ್ಕಾಗಿ, ಪಾಂಡವರ ಕಡೆಗೆ ಇದ್ದ ಕಾರಣಕ್ಕಾಗಿ, ಸತ್ಯದ ಪಕ್ಷಪಾತಿಯಾಗಿದ್ದ ಕಾರಣಕ್ಕಾಗಿ ಪಾಂಡವರಿಗೆ ವಿಜಯ. ಈಗ ಯುಗ ಯಾವುದು? ಕಲಿಯುಗ. ಕಲಿಯುಗ. ಇವತ್ತಿನ ಪರಿಸ್ಥಿತಿ ಹೆಂಗಾಗ್ಯದ? ರೂಪಾಯಿ 4 ಭಾಗದೊಳಗೆ 3 ಭಾಗ ಏನ್ ತುಂಬ್ಯದ? ಏನ್ ತುಂಬ್ಯದ? ಸುಳ್ಳೆ ತುಂಬ್ಯದ, ಅಧರ್ಮನೇ ತುಂಬ್ಯದ, ಅಕ್ರಮನೇ ತುಂಬ್ಯದ, ಭ್ರಷ್ಟಾಚಾರನ ತುಂಬ್ಯದ, ಪಾಪನೇ ತುಂಬ್ಯದ. ಇನ್ನು 1 ಭಾಗ 25% ಮಾತ್ರ ಧರ್ಮ ಉಳಿದದ, ಸತ್ಯವಂತರು ಉಳಿದಾರ, ಧರ್ಮಶಾಲಿಗಳು ಉಳಿದ. ನೀವ್ ಯಾರಾದ್ರೂ ಬಹಳ ಕಾಡ್ತಿದ್ರೆ ಏನಂತ ಧರ್ಮ ಎಲ್ಲ ಐತಪ್ಪ, ಪುಣ್ಯ ಎಲ್ಲ ಐತಪ್ಪ, ದೇವರೆಲ್ಲ ಅದನ್ನಪ್ಪ ಅಂತಿರ್ತೀರಲ್ಲ, ಬಹಳ ಕಾಡಕತ್ತಿದ್ರೆ ಏನಂತ ಎಲ್ಲದಲ್ಲಪ್ಪ, ಕಣ್ಣು ತೆಗಿತಾನೆ ಇಲ್ಲ, ಯಾವಾಗ ಕಣ್ಣು ತೆಗಿತಾನ ಅಂತಿರ್ತೀರಿ. ಅದಕ್ಕೊಂದು ಕಾಲ ಬರ್ತದ. ಆದ್ರೆ ಕಾಲಕ್ಕೊಂದು ಮಳೆ ಬೆಳೆ ಏನಾದ್ರೂ ನೆಮ್ಮದಿ ನಮ್ಮ ಹಿಂದೂಸ್ತಾನ್ ರಾಷ್ಟ್ರದೊಳಗ ಐತಿ ಅಂದ್ರ ಆ 25%ದೊಳಗ ಸಂತರು, ಮಹಂತರು, ಶಾಂತಿಲಿಂಗಪ್ಪನಂತರು, ತಪಸ್ವಿಗಳು ಆಗಿ ಹೋಗಿರೋ ಕಾರಣಕ್ಕಾಗಿ ಕಾಲಕ್ಕೆ ಒಳ್ಳೆ ಮಳೆ ಬೆಳೆ ಆಗ್ತಾ ಇದೆ. ಆದ್ರೆ ಪ್ರತ್ಯಕ್ಷವಾಗಿ ದೇವ್ರು ನೋಡೋದಕ್ಕೆ ಸಾಧ್ಯ ಇಲ್ಲ. ಯಾವಾಗ? ಕಲಿಗಾಲದೊಳಗ. ಅದಕ್ಕೆ ಶಾಸ್ತ್ರಕಾರ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದ್ರೆ, ಸಿದ್ಧಾಂತ ಶಿಖಾಮಣಿ ಒಳಗ ಕಲವು ನಾಮ ಸಂಕೀರ್ತನಂ. ಕಲಿಯುಗದೊಳಗೆ ಭಗವಂತನಿಗೆ ಸಾಧಬೇಕು, ಅವನ ಸಾಕ್ಷಾತ್ಕಾರ ಆಗಬೇಕು ಅಂದ್ರೆ ಏನ್ ಮಾಡಬೇಕಪ್ಪ ಅಂದ್ರೆ, ದೇವರು ನೇರವಾಗಿ ಪ್ರತ್ಯಕ್ಷ ಆಗಂಗಿಲ್ಲ. ಎಲ್ಲಿ ಪುರಾಣ ಹಚ್ಚಿರ್ತಾರ, ಎಲ್ಲಿ ಮಠಗಳಲ್ಲಿ ಕಾರ್ಯಕ್ರಮ ನಡೀತಿರ್ತಾವ, ಎಲ್ಲಿ ಪ್ರವಚನ ಮಾಡ್ತಿರ್ತಾರ, ಎಲ್ಲಿ ಭಜನೆ ಆಗ್ತಿರ್ತದ, ಎಲ್ಲಿ ಧ್ಯಾನ ಮಾಡ್ತಿರ್ತಾರ, ಎಲ್ಲಿ ಸಂಕೀರ್ತನೆ ಮಾಡ್ತಿರ್ತಾರ, ಅಲ್ಲಿ ಹೋಗಿ ಕುತ್ಕೊಂಡು ಅದನ್ನ ಕೇಳ್ತಾ 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 ಭಗವಂತನಿಗೆ ತಲುಪಬಹುದು ಅನ್ನುವಂತ ಒಂದು ಮಾರ್ಗವನ್ನು ತೋರಿಸ್ತಾರೆ. ಅದಕ್ಕ ದಾಸರು ಹೇಳ್ತಾರೆ ನೋಡ್ರಿ, ಒಂದು ಕಡೆ ಏನಂತ ಹೇಳ್ತಾರೆ, ನೀನ್ ಯಾಕೋ, ನಿನ್ನ ಹಂಗ್ಯಾಕೋ, ನಿನ್ನ ನಾಮದ ಬಲ ಹೊಂದಿದ್ದರೆ ಸಾಕು. ನೀ ಪ್ರತ್ಯಕ್ಷ ಆಗೋದು ಬೇಡ, ದರ್ಶನ ಕೊಡೋದು ಬೇಡ, ನಿನ್ನ ನಾಮದ ಬಲದಿಂದ ನಾನು ನಿನ್ ತಲುಪ್ತೀನಿ, ನಿನ್ನ ಹತ್ರ ಬರ್ತೀನಿ. ಅದಕ್ಕೆ ಏನ್ ಮಾಡ್ಬೇಕು? ಕಲಿಯುಗದೊಳಗ ಭಜನೆ ಮಾಡ್ಬೇಕು, ಧ್ಯಾನ ಮಾಡ್ಬೇಕು, ಸಂಕೀರ್ತನೆ ಮಾಡ್ಬೇಕು. ಯಾವ ಗುರುಗಳು ನಿಮಗೆ ಉಪದೇಶ ಮಾಡಿರ್ತಾರಲ್ಲ ಆ ಮಂತ್ರವನ್ನ ಅನವರತವಾಗಿ ಜಪ ಮಾಡಿದಾಗ ಅದರ ಶಕ್ತಿ, ಅದರ ಫಲ ಪ್ರಾಪ್ತ ಆಗ್ತದ ಅನ್ನುವಂಥದ್ದನ್ನ ಮರಿಬಾರದು. ಆದಿಕವಿ ಅಂತ ಯಾರಿಗೆ ಕರೀತಾರೆ? ವಾಲ್ಮೀಕಿ ಕರೀತಾರೆ. ಈ ಜಗತ್ತಿನ ಮೊಟ್ಟವಾದ ಕವಿ ಅಂತ ರಾಮಾಯಣವನ್ನು ಬರೆದವ. ಅವ ಮೊದಲು ಏನಾಗಿದ್ದ? ಒಬ್ಬ ಬೇಡನಾಗಿದ್ದ, ವ್ಯಾಧನಾಗಿದ್ದ. ಕಾಡಿನೊಳಗಿದ್ದು ಬಂದವನ್ನೆಲ್ಲ ಅಪಹರಣ ಮಾಡಿ, ದರೋಡೆ ಮಾಡಿ ಜೀವನ ಮಾಡುವಂತದ್ದನ್ನ ಮಾಡ್ತೀವಿ. ಒಂದ್ಸಲ ನಾರದ ಅವನಿಗೆ ದರ್ಶನ ಕೊಟ್ರು, ಹೀಗೆಲ್ಲ ಮಾಡೋದು ತಪ್ಪು ಅಂತ ಹೇಳಿದ್ರು, ತಿಳುವಳಿಕೆ ಕೊಟ್ರು, ರಾಮ ಮಂತ್ರವನ್ನು ಉಪದೇಶ ಮಾಡಿದ್ರು. ವಾಲ್ಮೀಕಿ ಅಂತ ದಡ್ಡಿದ್ದಂದ್ರೆ ನಾರದರು ರಾಮ ಅಂತ ಉಪದೇಶ ಮಾಡಿದ್ರೆ ಅವನಿಗೆ ರಾಮ ಅಂತ ಬರ್ತಿದ್ದಿಲ್ಲ, ಉಲ್ಟಾ ಹೇಳ್ತಿದ್ದ. ಏನಂತ? ಮರ ಅಂತಿದ್ದ. ಕೊನೆಗೆ ಅವ್ರಿಗೆ ಉಪದೇಶ ಮಾಡಿ ಮಾಡಿ ಸಾಕತ್ತು, ನಿನಗೆ ಹ್ಯಾಂಗ ಬರ್ತದ ಹಂಗ ಜಪ ಮಾಡುವ ಬಂದ್ಬಿಟ್ಟು ಒಂದು ಕಡೆ ಕುತ್ಕೊಂಡ ಗಟ್ಟಿಯಾಗಿ ಮರ 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 ಅನ್ನಕ್ ಚಲೋ ಮಾಡಿದ.
ಅಂದ್ರೆ ಪುನರಾವೃತ್ತಿಯಾಗಿ ವೇಗವಾಗಿ ಹೇಳ್ತಾ ಹೋದ್ರೆ ಏನಾಗ್ತದ ಅದು ರಾಮವೇ ಆಗ್ತದೆ. ಹೌದಾ? ರಾಮ 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 ಅನ್ಕೋತ ಹೋದ. ಎಷ್ಟು ವರ್ಷ ಕೂತ್ ನಾವು ಗೊತ್ತಿಲ್ಲ. ರಾಮ ಮಂತ್ರದಲ್ಲೇ ತನ್ನ ಮನಸ್ಸನ್ನ, ತನ್ನ ಹೃದಯವನ್ನ, ತನ್ನ ಇಡೀ ಶರೀರವನ್ನ ತಲ್ಲೀನಗೊಳಿಸಿದ. ಅವನ ಸುತ್ತೆಲ್ಲ